ಹಲೋ, ಹೊರಗೆ ಯಾರೋ ಇದ್ದಾರೆ? ಯಾರೋ ತಾಕಿ ತಾಕಿ ನೋಡುತ್ತಿದ್ದಾರೆ. ಏನು ಇವನು ನನ್ನನ್ನು ತಾಕಿ ನೋಡುತ್ತಿದ್ದಾನೆ? ಏನು ಏನಪ್ಪ ಯಾರು ಅವನಿಗೆ ತಾಕಿ ತಾಕಿ ನೋಡುತ್ತಿದ್ದಾನೆ? ಒಮ್ಮೆಪ್ಪ ಅವರು ಇಂದು ಅದನ್ನು ಎಲ್ಲಿ ಮಾಡುತ್ತಾರೆ? ಹೌದಾ, ನಿಮ್ಮ ತಂಗಿ ಪರೀಕ್ಷೆಗಳನ್ನು ಅಂತೆ ಬರೆದಳು. ಅದು ನಿಮ್ಮ ತಮ್ಮನಾಗಿದ್ದರೆ ಅವನು ಎಲ್ಲೆಡೆ ಅಲೆದಾಡುತ್ತಿದ್ದ. ಅಧ್ಯಯನದ ಮೇಲೆ ಗಮನವಿಲ್ಲ. ನಮ್ಮ ತಂಗಿ ಮಾತ್ರ ಅಂತೆ ಅಲ್ಲ, ಓದಿನ ಸರಸ್ವತಿ ಹೊರಗೆ ಎಲ್ಲಿಗೂ ಹೋಗುವುದಿಲ್ಲ. ಮನೆಯಲ್ಲಿ ಹಣ ಹಿಡಿದು ಕುಳಿತುಕೊಳ್ಳುತ್ತಾಳೆ. ಈ ಕಾಲದಲ್ಲಿ ಅಂತವರಿರುವುದು ಅಂದರೆ ತುಂಬಾ ಗ್ರೇಟ್ ಅಲ್ವಾ? ಹೌದಾ ಅಮ್ಮ, ಏನು ಮಾಡುತ್ತಾಳೆ? ಹೌದು, ನಾವು ಶಾಪಿಂಗ್ಗೆ ಹೋಗೋಣ ಎಂದುಕೊಂಡಿದ್ದೇವೆ ಅಲ್ವಾ? ಹೋಗೋಣ. ಚಾರ್ಮಿನಾರ್ ಹತ್ತಿರ ಚೆನ್ನಾಗಿ ಕಾಣಿಸುತ್ತಿವೆ. ಆದರೆ ನೀನು ಒಮ್ಮೆ ಟೈಮ್ ನೋಡಿಕೋ, ತಪ್ಪದೇ ಹೋಗೋಣ. ಫಿಲ್ಮ್ ಇನ್ನು ಏನು ಇದೆ? ನಿಮ್ಮ ಅಮ್ಮ ಟಿವಿ ಸೀರಿಯಲ್ಸ್ ನೋಡೋದು ನಿಲ್ಲಿಸಿದ್ದಾಳ? ಇನ್ನೂ ಮುಂದುವರಿಸುತ್ತಾಳ? ನಮ್ಮ ಅಮ್ಮ ಹಾಗೆಯೇ ಟಿವಿಗೆ ಅಂಟಿಕೊಂಡಿದ್ದಾರೆ ಅಂತೆ. ಈವ್ನಿಂಗ್ ಆರ್ಯನ್ ಟಿವಿ ಪ್ರಾರಂಭಿಸಿದರೆ ರಾತ್ರಿ 11 ಆಗುತ್ತದೆ. ಹೌದು, ನಮ್ಮಿಂದ ಈ ಟಿವಿ ಜನರು ಬದುಕಿಸುತ್ತಿದ್ದಾರೆ. ಯಾರಾದರೂ ಇದ್ದಾರೇನೋ? ಪರವಾಗಿಲ್ಲ, ಸ್ವಲ್ಪ ನಿಲ್ಲಿಸೋಣ. ಸರಿ, ನೀವು ಚೆನ್ನಾಗಿದ್ದೀರಿ. ನಾದು ಅಲ್ಲಿ ಇರಬಹುದು ಎಂದು ನೋಡುತ್ತಿದ್ದಾರೆ. ಮಾಡುತ್ತೇನೆ. ಬಾವಾ, ನಿನ್ನ ಬಗ್ಗೆ ನೀನು ಏನು ಯೋಚಿಸುತ್ತೀಯ? ನಾನು ಗಮನಿಸುವುದಿಲ್ಲ ಅಸಲು. ಏನಾಯ್ತು? ಏನದು? ನಮ್ಮ ಅಪ್ಪ ಏನು ಹೇಳಿದ್ರು? ಹೀಗೆ ಆದರೂ ಅರ್ಥ ಮಾಡಿಕೊಳ್ಳುವ ವಿಧಾನ. ನಿನ್ನನ್ನು ನಂಬಿ ಕಳುಹಿಸಿದ್ದಾರೆ ನೋಡು, ಬೇಕಾಗಿಯೇ. ಅಸಲು ವಿಷಯ ಹೇಳಲೇ ಇಲ್ಲ. ಇಂತಕಿ ಯಾರು ಫಾಲೋ ಮಾಡುತ್ತಿದ್ದಾರೆ, ದಿನವೂ ನೋಡುತ್ತಿದ್ದಾರೆ ಎಂದು ಭಯವಾಗುತ್ತದೆ. ಹೀಗೆ ನೋಡಿಕೊಳ್ಳುವ ವಿಧಾನ. ಅರ್ಥವಾಯ್ತು. ನಿನ್ನ ಸಿಸಿ ಕ್ಯಾಮೆರಾ ಹಾಕಿಸಿದ್ದಾರೆ ಅಷ್ಟೇ ಅಲ್ಲವೇ? ಸರಿ. ಹೌದು. ಇನ್ನೇನು ಮರಿ, ಚಿಕ್ಕ ಕೆಲಸ ಇದೆ, ನೋಡಿಕೊಂಡು ಮಾಡ್ತೀನಿ. ಹೌದು, ನಾನು ಹೇಳಿದ್ದೇನೆ ನೋಡಿ. ನನಗೆ ನನ್ನ ಹೇಳಿದರು ಹೇಳಿ ನಾನು ಹೊಡೆಯಬೇಕು ಚಕ್. ಅದು ಯಾರು ನಿನ್ನನ್ನು ತಿಳಿದಿಲ್ಲ. ಅಂತ ಎಷ್ಟು ಬಾರಿ ಹೇಳಿದೆ ಒಳಗೆ ಸಿಸಿ ಕ್ಯಾಮೆರಾ ಇಡಿಸು ಎಂದು. ಈಗ ನೋಡಿ, ಯಾರು ಬರುತ್ತಿದ್ದಾರೆ, ಯಾರು ಹೋಗುತ್ತಿದ್ದಾರೆ ಎಂಬುದು ಅರ್ಥವಾಗುತ್ತಿಲ್ಲ. ಶಾಂತವಾಗಿ ನಿದ್ರಿಸಲು ಕೂಡ ಇಲ್ಲ. ಛೆ. ಕರ್ಮ 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 ಕರ್ಮ. ಏನೋಪ್ಪ ಎಷ್ಟು ಕೂಗುತ್ತಾ ಇದ್ದಾರೆ? ಕೇಳಿಸಲಿಲ್ಲವೇ? ಕೊಂಡೊಯ್ದರೆ ಚೆನ್ನಾಗಿರುತ್ತಿತ್ತು. ಯಾದವ್ ಏನಾಯಿತು? ಏನು ಶಬ್ದ? ಯಾರು ಅಡುಗೆ ಮಾಡುತ್ತಿದ್ದಾರೆ? ಕಿಟಕಿಯಿಂದ ತಾಕಿ ನೋಡುತ್ತಿದ್ದಾನೆ. ನೀವು ಅದು ಸಿಸಿ ಕ್ಯಾಮೆರಾ ಹಾಕಿದ್ದಾರೆ. ವರ್ಷಗಳಿಂದ ಹೇಳುತ್ತಿದ್ದಾರೆ. ಯಾರೋ ಒಬ್ಬನು ನೋಡುತ್ತಿರುತ್ತಾನೆ. ಈಗ ತೆಗೆದುಕೊಳ್ಳೋಣ.
ಮೇವು. ಏನೂ ಇಲ್ಲ, ಸಿಸಿ ವಿಷಯದ ಬಗ್ಗೆ ಹೇಳುತ್ತಿದ್ದೇನೆ, ಕೇಳಿದ್ದೀರಾ? ಹಾವೆಂದು ಬಿದ್ದಿದೆ. ರಾತ್ರಿ ಬೆಡ್ರೂಮ್ಗೆ ಬರುತ್ತಾರೆ, ಆಗ ಹೇಳ್ತೀನಿ ನಿನ್ನ ವಿಷಯ. ಏನು ಹೇಳುತ್ತೀರಿ? ಹಾಕಿ ನಿದ್ರಿಸುತ್ತೀರಿ. ಎಂಬ ನಾವು ಹೆಸರುಗಳೊಂದಿಗೆ ನಿಲ್ಲಿಸಲು ಸಾಧ್ಯವಿಲ್ಲ. ನಮ್ಮ ಅಪ್ಪ ಹಾಳಾಗಿದ್ದಾರೆ. ಓನ್ಲಿ ಮತ್ತೆ ಹೋಗುತ್ತಿದ್ದೇನೆ. ನಾನು ನನ್ನ ಮಕ್ಕಳನ್ನು ಕಳುಹಿಸುತ್ತಿದ್ದೇನೆ. ಇಲ್ಲ, ನಾನು ಅಪಹರಿಸಿದರೆ ಚೆನ್ನಾಗಿರುತ್ತಿತ್ತು. ನಿಜವಾ? ಹೀಗೆ ಮಾಡಿದರೆ ಆ ಗ್ರಾಮ. ಒಳ್ಳೆಯ ಯೋಜನೆ ಹೇಳುತ್ತೇನೆ. ಏನೂ ಮಾಡೋಣ. ಕೆಲಸ ಮಾಡೋಣ. ಮನೆಯ ಸುತ್ತ ಸಿಸಿ ಕ್ಯಾಮೆರಾಗಳನ್ನು ಹಾಕಿಸೋಣ. ಆಗ ಮಾತ್ರ ಅವರ ಸಂಕಷ್ಟ ದೂರವಾಗುತ್ತದೆ. ಸರಿಯಾಗಿದೆ ಎಂದು ಹೇಳುತ್ತೀಯಾ? ಅವರು ಯಾವಾಗ ಕೇಳುತ್ತಿದ್ದಾರೆ? ಸರಿ ಮಾಡೋಣ. ಸರಿ ಮಾಡೋಣ. ಯಾರು ಮಾಡೋಣ? ಅಮ್ಮ ಈ ನನಗೆ ಬಿಡಿಸಿಕೊಳ್ಳಬೇಕು. ಅವರ ಹೆಸರುಗಳು ಕೂಡ ನಮ್ಮದೇ. ಈ ಸಿಸಿ ಕ್ಯಾಮೆರಾಗಳಿಂದ ನಮಗೆ ಸಮಸ್ಯೆ ಇಲ್ಲದಿದ್ದರೆ ಸಾಕು.